ಮೊನ್ನೆ ಬಂದು ಹಬ್ಬ, ನೆನ್ನೆ ಬಂದು ಗೆಳೆಯರ ಜೊತೆ ಪಿಕ್ನಿಕ್ ಅಂತ ಸುತ್ತಾಡಿದ್ದಾಯಿತು 2 ದಿನ. ರಾತ್ರಿ ಬಂದು ಲೇಟಾಗಿ ಮಲ್ಕೊಂಡೆ. ಮತ್ತು ಬೆಳಗ್ಗೆ ಎದ್ದು ಟ್ರಾನ್ಸ್ಪೋರ್ಟ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ಸುಸ್ತಾಗಿತ್ತು. ಹಂಗೋ ಹಿಂಗೋ ಮಾಡಿ ಅರ್ಧ ಗಂಟೆ ಲೇಟಾಗಿ ಟ್ರಾನ್ಸ್ಪೋರ್ಟ್ಗೆ ಬಂದುಬಿಡ್ತೀನಿ. ಇವತ್ತು ತಮ್ಮ ಬೇರೆ ನಾನು ಹುಬ್ಳಿಗೆ ಹೋಗ್ತೀನಿ ಬಾಡಿಗೆ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಅವ್ನ ಗಾಡಿನೂ ಬೇಗ ಲೋಡ್ ಮಾಡಬೇಕಾಗಿತ್ತು, ಹಾಗೂ ನನ್ನ ಗಾಡಿನೂ ಲೋಡ್ ಮಾಡ್ಕೋಬೇಕಾಗಿತ್ತು. ಇವತ್ತು ನನ್ನ ಗಾಡಿಗೆ ಬರೀ ಕ್ಯಾರಿ ಬ್ಯಾಗು ಮತ್ತು ಸನ್ಮೇಕ್ ರೂಲ್ ಇತ್ತು. ಅದಕ್ಕೋಸ್ಕರನೇ ನನ್ನ ಗಾಡಿನ ಫಸ್ಟ್ ಲೋಡ್ ಮಾಡಿಕೊಂಡು ಆಮೇಲೆ ಬಸವಣ್ಣ ಮತ್ತು ಪರಶುಣ್ಣವ್ರ ಗಾಡಿನ ಲೋಡ್ ಮಾಡಿದ್ವಿ. ಇವತ್ತು ತಮ್ಮನ ಗಾಡಿಗೆ ಏನು ಅದೃಷ್ಟನೋ ಏನೋ ಗೊತ್ತಿಲ್ಲ, ವಜ್ಜೆ ಇರುವಂಥ ಪಾರ್ಸಲ್ ಯಾವುದೂ ಇರಲಿಲ್ಲ. ಬರೀ ನೀರಿನ ಗ್ಲಾಸು ಮತ್ತು ಸ್ವಲ್ಪ ಕ್ಯಾರಿ ಬ್ಯಾಗ್ ಇತ್ತು. ಅದನ್ನು ಕೂಡ ಎಲ್ಲ ತಮ್ಮನ ಗಾಡಿಗೆ ಲೋಡ್ ಮಾಡಿದ್ವಿ. ಹಂಗೆ ಲೋಡ್ ಮಾಡಿಕೊಂಡು ಫಸ್ಟ್ ಬಂದು ನಾನು ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಬಂದು ಡಾಲ್ಡಾ ಬಾಕ್ಸ್ನ ಅನ್ಲೋಡ್ ಮಾಡಿ ಹಂಗೆ ಮುಂದೆ ಬಂದೆ. ಮುಂದೆ ಬಂದ ತಕ್ಷಣವೇ 10 ಮೆಡಿಕಲ್ ಬಾಕ್ಸ್ ಬಂದಿತ್ತು, ಅದನ್ನು ಕೂಡ ಅನ್ಲೋಡ್ ಮಾಡಿಕೊಂಡು ಸನ್ಮೇಕ್ ರೂಲ್ ಏನಿತ್ತು ಇದ್ರದ್ದೇ ನನಗೆ ಸ್ವಲ್ಪ ಬಾಡಿಗೆ ವರ್ಕೌಟ್ ಆಗಿದ್ದು. 500 ರೂಪಾಯಿ ಬಂತು 10 ಸನ್ಮೇಕ್ ರೂಲ್ಗೆ. ಅದನ್ನ ಮುಗಿಸ್ಕೊಂಡು ಮನೆಗೆ ಬಂದೆ. ನಮ್ಮ ಸ್ಕೂಟಿ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಶೋರೂಮ್ಗೆ ಹೋಗಿ ಚೆಕ್ ಮಾಡಿಸ್ದೆ, ಬ್ಯಾಟ್ರಿ ಪ್ರಾಬ್ಲಮ್ ಇದೆ, ಒಂದಿನ ಬಿಟ್ಟು ಹೋಗ್ಬೇಕಂತ ಹೇಳಿದ್ರು. ಅದಕ್ಕೋಸ್ಕರ ಒಂದಿನ ಅಲ್ಲೇ ಶೋರೂಮಲ್ಲಿ ಬಿಟ್ಟು ಬಂದುಬಿಡ್ತೀನಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಫಾಲೋ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನಮಸ್ಕಾರ.